ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಅಷ್ಟೇಶ್ವರಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಯುಗಾದಿ ಹಬ್ಬದ ರಾಶಿ ಭವಿಷ್ಯ ತುಲಾ ರಾಶಿಯವರಿಗೆ ಹೇಗಿರುತ್ತೆ 2026 ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. 19/3/2026 6:35 ಸೂರ್ಯೋದಯ. ಅದಕ್ಕೆ ರಾಶಿ ಕುಂಡಲಿ ತೆಗೆದಿದ್ದೀವಿ. ಅದರ ಪ್ರಕಾರ ನೋಡುವಾಗ ತುಲಾ ರಾಶಿಯವರಿಗೆ ಒಂದು 70% ಚೆನ್ನಾಗಿದೆ, ಒಂದು 30% ಸ್ವಲ್ಪ ತೊಂದರೆಗಳಲ್ಲಿ ಸಿಕ್ಕಾಕ್ಕೋಬೋದು ಅವರು. ಆ 70% ಚೆನ್ನಾಗಿರೋದು ಏನು ಪ್ಲಸ್ ಪಾಯಿಂಟ್ ಅಂತ ನೋಡಿದ್ರಿ ಅಂದರೆ, ರಾಶ್ಯಾಧಿಪತಿ ಆಮೇಲೆ ರಾಶ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಶುಕ್ರಗ್ರಹ ಬಂದು 6ನೇ ಮನೆಯಲ್ಲಿದ್ದಾನೆ. ಆದರೂ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ರಾಶ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿರೋದು ತುಲಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ತುಲಾ ರಾಶಿಗೆ 9ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಬುಧಗ್ರಹ ಬಂದು 5ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು, ರಾಹು ಜೊತೆ ಸಂಬಂಧಪಟ್ಟಿರೋದು. ಈ 2 ಪಾಯಿಂಟ್ಸ್ನ ಇಟ್ಟೇ ತುಲಾ ರಾಶಿಯವ್ರಿಗೆ ಒಂದು 70% ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಹೇಗಿರುತ್ತೆ ಅಂತ ನೋಡೋಣ. ಇನ್ನು ಮಿಕ್ಕಿದ್ದು ಗುರು 9ನೇ ಮನೇಲಿರೋದು, ಕೇತು ಬಂದು 11ನೇ ಮನೇಲಿರ್ತಕ್ಕಂಥದ್ದು. ಕೇತು 11ನೇ ಮನೇಲಿರೋದು ಕೂಡ ಪ್ಲಸ್ ಪಾಯಿಂಟ್ ಅನ್ಬೋದು. ಲಾಭಸ್ಥಾನ ಅಂತೀವಲ್ಲ, ಅಲ್ಲಿ ಕೇತು ಇರೋದು ಒಳ್ಳೆಯದೇ. ಆಮೇಲೆ 5ನೇ ಮನೇಲಿ ರಾಹು ಇರತಕ್ಕಂಥದ್ದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು. 5ನೇ ಮನೇಲಿ ಕುಜ ಇರತಕ್ಕಂಥದ್ದು ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು. ಈ ಮೈನಸ್ ಪಾಯಿಂಟ್ ಒಂದು 30% ಹೇಗೆ ಅನ್ನೋದನ್ನ ಆಮೇಲೆ ನೋಡೋಣ. ಇವಾಗ 70% ಪ್ಲಸ್ ಪಾಯಿಂಟ್ ಹೇಗಿರುತ್ತೆ ಅಂತ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಹೆಚ್ಚಾಗಿ ಈ ಸಿನಿಮಾ, ಧಾರಾವಾಹಿ, ಆ್ಯಕ್ಟಿಂಗು, ಕ್ಯಾಮ್ರಾ, ಫೋಟೋಗ್ರಫಿ, ಇಮ್ಯಾಜಿನೇಷನು, ಇನ್ನೋವೇಷನು, ಕ್ರಿಯೇಟಿವಿಟಿ ಈ ಫೀಲ್ಡಲ್ಲೇ ಹೆಚ್ಚಾಗಿರ್ತಾರೆ. ಬಿಸ್ನೆಸ್ ಕನ್ಸಲ್ಟೆಂಟು, ಫಿನಾನ್ಸ್ ಕನ್ಸಲ್ಟೆಂಟ್ ಆಗಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೆಯದಾಗುತ್ತೆ. ಎಲ್ಲ ಕನ್ಸಲ್ಟೆನ್ಸಿ ಬಿಸ್ನೆಸ್ಸು ಚೆನ್ನಾಗಿರುತ್ತೆ, ಎಸ್ಪೆಷಲಿ ಬಿಸ್ನೆಸ್ಸು ಆಮೇಲೆ ಫಿನಾನ್ಸು ಕನ್ಸಲ್ಟೆಂಟ್ ಯಾರಿರ್ತಾರೋ ಅವ್ರಿಗೆ ಹೆಚ್ಚು ಹಣ ಸಿಗ್ತಕ್ಕಂಥ ಯೋಗಗಳೆಲ್ಲ ಈ ಯುಗಾದಿ ಹಬ್ಬದ ರಾಶಿ ಭವಿಷ್ಯದಲ್ಲಿ ತುಲಾ ರಾಶಿಯವರಿಗೆ ನಡೆಯುತ್ತೆ. ಇನ್ನು ಎಜುಕೇಷನ್ ಫೀಲ್ಡಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾರಿ ಒಳ್ಳೆಯದಾಗುತ್ತೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸ್ತಿರ್ತಕ್ಕಂಥವ್ರು, ಸ್ಕೂಲ್ ನಡೆಸ್ತಿರ್ತಾರೆ, ಕಾಲೇಜ್ ನಡೆಸ್ತಿರ್ತಾರೆ, ಅವರೆಲ್ಲರಿಗೂ ಕೂಡ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಇದರಲ್ಲಿ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು, ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೆಚ್ಚಾಗಿ ಬೆಳ್ಳಿ, ವಜ್ರ, ಬಂಗಾರ ಇದೆಲ್ಲ ಜ್ಯುವೆಲ್ರಿ ಮಾಡ್ತಕ್ಕಂಥವ್ರು, ಕಾಸ್ಟ್ಯೂಮ್ಸು, ಕಾಸ್ಮೆಟಿಕ್ಸು, ಬಟ್ಟೆಗಳೆಲ್ಲ ಡಿಸೈನ್ ಮಾಡ್ತಕ್ಕಂಥ ಕಾಸ್ಟ್ಯೂಮ್ ಡಿಸೈನರ್ಸು, ಫ್ಯಾಷನ್ ಡಿಸೈನರ್ಸು, ಇವರು ಕೂಡ ಭಾರಿ ಒಳ್ಳೆಯದಾಗ್ತಕ್ಕಂಥದ್ದು ಚಾನ್ಸ್ ಉಂಟು. ಸೊ ಅದು ಬಿಟ್ಟು ಬೇರೆ ಫೀಲ್ಡಲ್ಲಿ ರಿಯಲ್ ಎಸ್ಟೇಟ್ ಅಂತೆ, ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್, ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್. ಶುಕ್ರ ತುಲಾ ರಾಶಿಗೆ ಅಧಿಪತಿ. ಶುಕ್ರ ಅನ್ನೋದು 64 ಕಲೆಗಳಿಗೂ ಅಧಿಪತಿ ಅಂತ ಹೇಳ್ತಕ್ಕಂಥದ್ರಿಂದ 64 ಕಲೆಗಳಲ್ಲಿ ಯಾರಿರ್ತಾರೋ ಕಲಾವಿದರೆಲ್ಲರಿಗೂ ಕೂಡ ಈ ವರ್ಷ ಒಳ್ಳೆಯದಾಗುತ್ತೆ. ದುಡ್ಡು ಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಆಗಲ್ಲ. ಯಾಕೆಂದರೆ ರಾಶಿ ಅಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಶನಿಯ ಜೊತೆ ಸಂಬಂಧಪಟ್ಟಿರೋದು. ಇವ್ರಿಗೂ ಕೂಡ ಮಹಾಲಕ್ಷ್ಮಿ ಯೋಗ ಅಂದರೆ ತಪ್ಪಾಗಲ್ಲ, ಶನಿ ಮತ್ತು ಶುಕ್ರ ಸೇರಿರೋದು. ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಿರ್ತಕ್ಕಂಥವ್ರು ನ್ಯಾಚುರಲ್ ಆಗಾದರೆ ಓಕೆ. ಈ ಕೆಲವರು IVF ಖರ್ಚು ಮಾಡೆಲ್ಲ ಮಾಡ್ಕೊಳ್ಳೋರನ್ನವರು 5ನೇ ಮನೇಲಿ ರಾಹು ಇರೋದ್ರಿಂದ ಈ ವರ್ಷ ಮಕ್ಕಳದ್ದು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ. ನೆಕ್ಸ್ಟ್ ಇಯರ್ಗೆ ಹೋಗಬಹುದು. ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಕಾರ್ಪೊರೇಟರ್ ಟು ಮಿನಿಸ್ಟರ್, ರಾಜಕೀಯದಲ್ಲಿರೋರು, ಇವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಲ್ಲಾಂದರೆ ಸ್ವಲ್ಪ ಅವ್ರಿಗೆ ಸ್ಲಿಪ್ ಆಫ್ ದ ಟಂಗ್ ಏನಾದರೂ ಮಾತಾಡಿದ್ರು ಅಂದರೆ ಇವ್ರ ಮೇಲೆ ಟಾರ್ಗೆಟ್ ಆಗಿ ಇವ್ರಿಗೆ ಸ್ವಲ್ಪ ಮಾನಸಿಕ ಹಿಂಸೆ, ಒಂಥರ ತೊಂದರೆಗಳೆಲ್ಲ ಆಗ್ತಕ್ಕಂಥದ್ದು, ಹ್ಯಾರಾಸ್ಮೆಂಟ್ ಆಗ್ತಕ್ಕಂಥದ್ದು, ನೋಟಿಸಸ್ಸು, ಎನ್ಕ್ವೈರೀಸು ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ಇನ್ನು ಹೆಲ್ತಿನ ವಿಷಯಕ್ಕೆ ಬಂದರೆ, ಹೆಲ್ತಿನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ವೇರಿಯೇಷನ್ಸ್ ಇವ್ರಿಗೆ ಬರ್ಬೋದು. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಬೆಸಿಟಿಗೆ ಇರತಕ್ಕಂಥವ್ರನ್ನ ಒಂದು 70% ನೋಡ್ಬೋದು. ಇಲ್ಲಿ ತಿನ್ ಪೀಪಲ್ ಕಮ್ಮಿ, ಒಬೆಸಿಟಿ ಇರೋರೇ ಜಾಸ್ತಿ. ಆ ಥರ ಒಬೆಸಿಟಿ ಇರತಕ್ಕಂಥವ್ರು ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ಇನ್ನು ಗಂಡು ಮಕ್ಕಳಿಗೆ ನಾರ್ಮಲಿ ಈ ಸೆಕ್ಶುವಲ್ ರಿಲೇಟೆಡ್ ಡಿಸಾರ್ಡರ್ಸು ಅದು ಸ್ವಲ್ಪ ತೊಂದರೆಗಳು ಬರ್ಬೋದು. ಪೋಸ್ಟ್ರೇಟ್ ಅಂತಾರೆ. ಸೊ ಅದು ಯೂರಿನರಿ ರಿಲೇಟೆಡ್. ಸೊ ಯೂರಿನರಿ ರಿಲೇಟೆಡು ಯಾವುದಾದ್ರೂ ಏನಾದರೂ ಸಿಮ್ಟಮ್ಸ್ ಇತ್ತಂದರೆ ಒಂದು ಒಳ್ಳೆ ಮೆಡಿಕಲ್ ತಗೊಳ್ತಕ್ಕಂಥದ್ದು ಉತ್ತಮ. ಇಲ್ಲಾಂದರೆ ಅದು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಕ್ಕೆ ಚಾನ್ಸಸ್ ಉಂಟು. ಸೊ ದೇವಿಯ ದೇವಸ್ಥಾನಗಳಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿನೇ ಬೆಸ್ಟು. ಲಕ್ಷ್ಮಿಯ ದೇವಸ್ಥಾನಗಳು ಭಾಳಷ್ಟು ಇವಾಗ ಕರ್ನಾಟಕದಲ್ಲಿ ಬಹಳ ಲಕ್ಷ್ಮೀ ದೇವಸ್ಥಾನಗಳಿದ್ದಾವೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಸೊ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 2 ಸರಿ ಆದರೂ ಹೋಗಿ ಬಂದರೆ ಭಾರಿ ಒಳ್ಳೆಯದಾಗತ್ತೆ. ಬುಧವಾರದ ದಿನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಬನ್ನಿ. ಯಾಕಂದರೆ ಶುಕ್ರ ಅಂದರೆ ಲಕ್ಷ್ಮಿ ಶುಕ್ರವಾರ, ಬುಧ ಅಂದರೆ ನಾರಾಯಣ ಬುಧವಾರ. ಅದರಿಂದ
ಲಕ್ಷ್ಮೀ ಕಾರಕತ್ವ ನಿಮಗಿರೋದ್ರಿಂದ ಬುಧವಾರದ ದಿನ 2 ಬುಧವಾರ 2 ವರ್ಷದಲ್ಲಿ ಹೋಗಿ ದರ್ಶನ ಮಾಡಿ ಬಂದರೆ ಇನ್ನೂ ಒಳ್ಳೆಯದಾಗುತ್ತೆ. ಸೊ ನಿಮಗೂ ನಿಮ್ಮ ಕುಟುಂಬದವರಿಗೆ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟಷ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.